ಎಲ್ರಿಗೂ ನಮಸ್ಕಾರ. ವೇದಾಂತ ರಂಗದಲ್ಲಿ ಸತ್ಸಂಗ ಕುಸಂಗದ ಬಗ್ಗೆ ವೇದಗಳಲ್ಲಿ ಏನು ತಿಳಿಸಿದ್ದಾರೆ ಅನ್ನೋದನ್ನು ನಾನಿವತ್ತು ಮಾತಾಡ್ತೀನಿ. ಯಾವುದನ್ನು ಮಾಡೋದ್ರಿಂದ ಸತ್ಯ ಪ್ರಾಪ್ತವಾಗುತ್ತೋ ಅದನ್ನು ಸತ್ಸಂಗ ಅಂತ ಕರೀತಾರೆ. ಯಾವುದರಿಂದ ಪಾಪಗಳಲ್ಲಿ ಜೀವ ಸಿಕ್ಕಿಕೊಳ್ಳುತ್ತೋ ಅದನ್ನು ಕುಸಂಗ ಅಂತ ಕರೀತಾರೆ. ಸ್ವಸ್ತಿ ಪಂಥಾಮನುಚರೇಮ ಸೂರ್ಯ ಚಂದ್ರಮಸಾವಿವ ಪುನರ್ದತ್ತಾಘ್ನತ ಜಾನತಾ ಸಂಗಮೇಮಹಿ. ನಾವು ಸೂರ್ಯ ಚಂದ್ರರಂತೆ ಸುಖವಾಗಿ ಶ್ರೇಷ್ಠ ಮಾರ್ಗದಲ್ಲಿ ವಿಚರಿಸೋಣ. ಉತ್ತಮ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರುವಂತಾಗಲಿ. ಬಾರಿ ಬಾರಿಗೂ ಜ್ಞಾನಿ ದಾನಿ ಮತ್ತು ಅಹಿಂಸೆಯ ಸ್ನೇಹ ದೊರೆಯಲಿ ಅಂತ ಈ ಒಂದು ಶ್ಲೋಕದ ಅರ್ಥ. ತ್ಯಜ ದುರ್ಜನ ಸಂಸರ್ಗಂ ಭಜಸಾಧು ಸಮಾಗಮಂ ಕುರು ಪುಣ್ಯಮ ಹೋರಾತ್ರ ಸ್ಮರ ನಿತ್ಯಮನಿತ್ಯತಾಮ್ ಅಂತ. ಅಂದರೆ ದುರ್ಜನ ಸಂಘವನ್ನು ಬಿಡು, ಸಜ್ಜನ ಸಂಘವನ್ನು ಮಾಡು, ಹಗಲು ರಾತ್ರಿ ಪುಣ್ಯ ಕೆಲಸವನ್ನೇ ಮಾಡ್ತಾಯಿರು, ದಿನವೂ ಪರಮಾತ್ಮನನ್ನು ಕ್ಷಣವೂ ಪರಮಾತ್ಮನನ್ನು ಸ್ಮರಿಸ್ಕೋ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಅಂದರೆ ಮಹಾಪುರುಷರ ಸಂಸರ್ಗದಿಂದ ಯಾರಿಗೆ ಉನ್ನತಿಯಾಗುವುದಿಲ್ಲ ಹೇಳಿ? ಸತ್ಸಂಗತ್ವೇ ನಿಸ್ಸಂಗತ್ವಂ. ಅಂದರೆ ಸಗಣಿ ಹೊತ್ತೋರ ಜೊತೆ ಸರ್ಸ ಆಡೋದಕ್ಕಿಂತ ಗಂಧ ಹೊತ್ತೋರ ಜೊತೆ ಗುದ್ದಾಟವೇ ಲೇಸು ಅಂತ. ಸತ್ಸಂಗತಿ ಮನುಷ್ಯನ ಆಲಸ್ಯವನ್ನು ದೂರ ಮಾಡುತ್ತೆ. ಆಗ ಏನ ಗೊತ್ತಾ, ನಾವು ಆಡೋ ಮಾತೆಲ್ಲ ಸತ್ಯವಾಗಿರುತ್ತೆ. ಪಾಪವನ್ನು ದೂರ ಮಾಡಿ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥದ್ದು. ನಮ್ಮ ಕೀರ್ತಿಯನ್ನು 4 ದಿಕ್ಕುಗಳಲ್ಲಿ ಹರಡುತ್ತೆ ಸತ್ಸಂಗತಿಯಿಂದ. ಅಂದರೆ ಸತ್ಸಂಗ ಸತ್ಪುರುಷರಿಗೆ ಎಲ್ಲ ರೀತಿಯಲ್ಲೂ ಲಾಭದಾಯಕವಾಗಿರ್ತಕ್ಕಂಥದ್ದು. ಸತ್ಸಂಗದಿಂದ ಸುಳ್ಳು ದೂರವಾಗಿಬಿಡುತ್ತೆ, ಖಂಡಿತ ಅಲ್ಲಿ ಸುಳ್ಳಿರೋದಿಲ್ಲ. ಈಗ ಒಂದು ಪ್ರಶ್ನೆ, ಪ್ರಪಂಚದಲ್ಲಿ ಪ್ರಯೋಜನಕಾರಿ ಯಾವುದು ಅಂದರೆ ಗುಣವಂತರ ಸಹವಾಸ, ಇದೇ ಬಹಳ ದೊಡ್ಡದು ಅಂತ. ಅದಕ್ಕೆ ಚಾಣಕ್ಯ ಬರೀತಾನೆ, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ ಚಂದ್ರ ಚಂದನ ಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತ ಹೇಳ್ತಾನೆ. ಅಂದರೆ ಪ್ರಪಂಚದಲ್ಲಿ ಚಂದನ ಬಹಳ ಶೀತಲವಾಗಿರ್ತಕ್ಕಂಥದ್ದು, ತುಂಬ ತಂಪು ಚಂದನ. ಆದರೆ ಚಂದ್ರ ಅದಕ್ಕಿಂತಲೂ ಶೀತಲ, ಅವನು ಆ ಚಂದನಕ್ಕಿಂತಲೂ ಶೀತಲವಾಗಿರ್ತಕ್ಕಂಥದ್ದು. ಚಂದನ ಮತ್ತು ಚಂದ್ರನಿಗಿಂತಲೂ ಹೆಚ್ಚಾಗಿ ಸತ್ಪುರುಷ ಸಂಗತಿ ತಂಪಾಗಿ ಹಿತವಾಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ಪ್ರಪಂಚದಲ್ಲೇ ಶೀತಲವಾಗಿರ್ತಕ್ಕಂಥ ವಸ್ತುಗಳಿಗಿಂತಲೂ ಕೂಡ ತಂಪಾಗಿ ಇರ್ತಕ್ಕಂಥದ್ದು ಸಜ್ಜನರ ಸಂಘ. ಸತ್ಸಂಗದಂಥ ಅಮೂಲ್ಯವಾದ ವಸ್ತು ಮನುಷ್ಯನಿಗೆ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ಏನಪ್ಪ ಉತ್ತರ ಅಂತಂದರೆ, ಜನ್ಮ ಜನ್ಮಾಂತರಗಳ ಶುಭ ಕರ್ಮಗಳ ಪುಣ್ಯದ ಭಾಗ್ಯೋದಯವಾದಾಗಲೇ ಮನುಷ್ಯನಿಗೆ ಸತ್ಸಂಗ ಬರೋದು. ಈ ಸುಮ್ಮನೆ ನಮಗೆ ಒಳ್ಳೆ ಗುಡ್ ಫ್ರೆಂಡ್ ಸಿಗಬೇಕು ಅಥವಾ ಒಂದು ಸತ್ಸಂಗ ಸಿಗಬೇಕು ಅಂದರೆ ಸಾಧ್ಯವೇ ಇಲ್ಲ. ಹುಡ್ಕೊಂಡು ಕೆಟ್ಟವರೇ ತಗಲಾಕೊಂಡ್ಬಿಡ್ತಾರೆ. ಆದರೆ ನಮಗದಕ್ಕೆ ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ನಮಗೆ ಸತ್ಸಂಗ ಉಂಟಾಗ್ತಕ್ಕಂಥದ್ದು. ಈ ಸತ್ಸಂಗದ ಫಲವೇನು ಅನ್ನೋ ಪ್ರಶ್ನೆಗೆ, ಅಜ್ಞಾನದಿಂದ ಮನುಷ್ಯನಲ್ಲಿ ಮೋಹ ಮದ ಉಂಟಾಗುತ್ತೆ. ಏಕೆಂದರೆ ನಮಗೆ ತಿಳುವಳಿಕೆನೇ ಇರೋದಿಲ್ಲ. ನಂದು 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 ಅಂತ ಮೋಹ ಜಾಸ್ತಿ, ಮತ್ತು ನಂದು ನಂದು ಅನ್ನೋ ಮದ ಜಾಸ್ತಿ. ಈ ಅಜ್ಞಾನಾಂಧಕಾರವನ್ನು ಸತ್ಸಂಗ ನಾಶ ಮಾಡಿಬಿಡುತ್ತೆ. ಜೊತೆಗೆ ಇದನ್ನು ನಾಶ ಮಾಡಿದ ಮೇಲೆ ಮನುಷ್ಯನಲ್ಲಿ ಆಗ ವಿವೇಕ ಜ್ಞಾನ ಉಂಟಾಗುತ್ತೆ. ಆದ್ದರಿಂದ ಸತ್ಸಂಗದಿಂದ ಲಾಭವೇ ಹೊರತು ನಷ್ಟ ಇಲ್ಲ. ಇಡೀ ವಿಶ್ವಕ್ಕೆ ಲಾಭ ಬೇಕು, ಯಾರಿಗೆ ತಾನೇ ನಷ್ಟ ಬೇಕು ಹೇಳಿ? ಹೌದು ತಾನೆ? ಹಾಗಾಗಿ ಸತ್ಸಂಗ ಅಜ್ಞಾನವನ್ನು ದೂರ ಮಾಡುತ್ತೆ, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ, ಎಂತಹ ದೊಡ್ಡ ಪಾಪವನ್ನೇ ಆದರೂ ಕೂಡ ಕ್ಷೀಣಿಸಿಬಿಡುತ್ತೆ, ಪ್ರಾಣಿಗಳಿಗೂ ದಯೆ ತೋರುವಂತೆ ಮಾಡ್ತಕ್ಕಂಥದ್ದು ಈ ಸತ್ಸಂಗ. ಆದ್ದರಿಂದ ಸತ್ಸಂಗ ಎಲ್ಲ ರೀತಿಯ ಮನುಷ್ಯರಿಗೂ ಹಿತಕಾರಿಯೂ ಮಂಗಳಮಯಿಯೂ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಯಾವತ್ತೂ ಕೂಡ ನಾವು ಆದಷ್ಟು ಸತ್ಸಂಗಕ್ಕೆ ಹೋಗಬೇಕು.
ಎಲ್ಲಿ ಗುರುಗಳ ಒಂದು ಅಥವಾ ಸಾಧುಗಳ ಅಥವಾ ಸಜ್ಜನರ ಅಥವಾ ಎಲ್ಲಾದರೂ ಒಂದು ಕಡೆ ಒಳ್ಳೆಯ ಉಪನ್ಯಾಸಗಳು ನಡೀತಿದೆ ಅಂದರೆ ಅಲ್ಲಿ ಹೋಗಿ ಸೇರಿಕೊಳ್ಬೇಕು. ಆಗ ಏನಾಗುತ್ತೆ, ನಾವು ಕೆಟ್ಟ ದಾರಿ ಹಿಡಿಯೋದನ್ನು ತಪ್ಪಿಸಬಹುದು. ತೀಕ್ಷ್ಣವಾಗಿ ಕಾದ ಕಬ್ಬಿಣದ ಮೇಲೆ ಬಿದ್ದ ಹನಿಯ ಗುರುತು ಕೂಡ ಉಳಿಯಲ್ಲ, ಆವಾಗಲೇ ಕರ್ಗೋಗ್ಬಿಡುತ್ತೆ. ಹಾಗೆ ಅದೇ ನೀರಿನ ಹನಿ ಕಮಲದೆಲೆ ಮೇಲೆ ಬಿದ್ದುಬಿಟ್ರೆ ಮುತ್ತಿನ ಥರ ಕಾಣಿಸುತ್ತೆ. ಮತ್ತು ಅದೇ ಹನಿ ಸ್ವಾತಿ ನಕ್ಷತ್ರದಲ್ಲಿ ಸಾಗರದ ಕಪ್ಪೆ ಚಿಪ್ಪಿನ ಒಂದು ಸಂಪುಟದಲ್ಲಿ ಬಿದ್ದರೆ ಅದು ಮುತ್ತಾಗ್ಬಿಡುತ್ತೆ. ಉತ್ತಮ ಗುಣಗಳೆಲ್ಲ ಸತ್ಸಂಗದಿಂದಲೇ ಬರ್ತಕ್ಕಂಥದ್ದು. ಆದ್ದರಿಂದ ಮನುಷ್ಯ, ನೀನು ಸತ್ಸಂಗದಲ್ಲೇ ನಿರತನಾಗಿದ್ದರೆ ನಿನಗೆ ಗ್ಯಾರಂಟಿ ಅಭಿವೃದ್ಧಿ. ಸತ್ಯವಾದಿ, ಪರೋಪಕಾರ ಪ್ರಿಯ, ಆಪ್ತ ಜನರ ಸಂಘ ಯಾವಾಗಲೂ ಮಾಡ್ತಾನೇ ಇರಬೇಕು. ಧಾರ್ಮಿಕ ವಿದ್ವಾಂಸನಿಗೆ ಎಲ್ಲ ರೀತಿಯ ಸುಖಗಳನ್ನು ಕೊಡ್ತಕ್ಕಂತಹ ಪರಮಾತ್ಮನಿಗೆ ಸಮನಾದವರು ಯಾರೂ ಇರಲಾರರು ಅಂತ ಸತ್ಸಂಗದ ಬಗ್ಗೆ ನಮಗೆ ವೇದಗಳಲ್ಲಿ ಉಲ್ಲೇಖ ಸಿಗುತ್ತೆ. ಇನ್ನು ಕುಸಂಗದ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಏನನ್ನ ಮಾಡಿ ಪಾಪಗಳಲ್ಲಿ ಜೀವ ಸಿಲುಕಿಕೊಳ್ತಕ್ಕಂಥದ್ದು ಅದಕ್ಕೆ ಕುಸಂಗ ಅಂತ ಹೇಳ್ತಾರೆ. ಇಲ್ಲಿ ವ್ಯಕ್ತಿ ಮತ್ತು ಸಮಾಜ ಎರಡರ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಪ್ರವೃತ್ತಿಗಳ ವರ್ಣನೆ ಈ ಒಂದು ಶ್ಲೋಕದಲ್ಲಿದೆ ನೋಡಿ. ಉಲೂಕ ಯಾತುಂ ಶುಶುಲೂಕ ಯಾತುಂ ಜಹಿಂ ಶ್ವಯಾತುಂ ಉತ ಶೋಕ ಯಾತುಂ ಸುವರ್ಣ ಯಾತುಂ ಉತ ಗೃಧ್ರ ಯಾತುಂ ದೃಷದೇವ ಪ್ರಮೃಣ ರಕ್ಷ ಇಂದ್ರ ಅಂತ. ಅಂದರೆ ಪಶು ಪಕ್ಷಿಗಳನ್ನು ರೂಪಕವನ್ನಾಗಿಸಿ ಕುಸಂಗದಿಂದ ಉಳಿತಕ್ಕಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಗೂಬೆ ಇದೆಯಲ್ಲ, ಅದು ಅಜ್ಞಾನದ ಪ್ರತೀಕ. ಅಜ್ಞಾನಕ್ಕೆ ಗೂಬೆ ಅಂತ ಬೈತಾರೆ. ಏನಕ್ಕೆ? ದಡ್ಡ ಅಂತ. ತೋಳ ಅಂದರೆ ಕ್ರೋಧಕ್ಕೆ ಪ್ರತೀಕ. ನಾಯಿ ಅಂದರೆ ಬರೀ ಸುಳ್ಳು ಹೊಗಳೋದು, ಇದಕ್ಕೆಲ್ಲ ನಾಯಿ. ಮಾತ್ಸರ್ಯದ ಪ್ರತಿನಿಧಿ ಅಂತ ಹೇಳ್ಬೋದು ನಾಯಿನ. ಇನ್ನು ಕ್ರೌಂಚ ಪಕ್ಷಿ ಕಾಮದ ಪ್ರತಿನಿಧಿ, ಗರುಡ ಅಹಂಕಾರದ ಪ್ರತಿನಿಧಿ, ಹದ್ದು ಲೋಭಕ್ಕೆ ಪ್ರತಿನಿಧಿ ಅಂತ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಎಲ್ಲ ಕೆಟ್ಟ ಸಂಘಗಳಿಂದ ಉಂಟಾಗ್ತಕ್ಕಂಥ ಕೆಟ್ಟ ಪ್ರವೃತ್ತಿಗಳನ್ನು ನಾಶ ಮಾಡಲಿಕ್ಕೆ ಹೇಳಿದ್ರು. ಅಂದರೆ ಕಲ್ಲಿನಿಂದ ಅರೆದು ಚಟ್ನಿ ಮಾಡೋ ಹಾಗೆ, ಹೇ ಐಶ್ವರ್ಯದ ಅಭಿಲಾಷಿಯಾಗಿರ್ತಕ್ಕಂತಹ ಮನುಷ್ಯನೇ, ನೀನು ಎಚ್ಚರಿಕೆಯಿಂದ ಇವುಗಳನ್ನೆಲ್ಲ ತೆಗೆದುಹಾಕ್ಬಿಡಬೇಕು. ನಿನ್ನಲ್ಲಿರ್ತಕ್ಕಂತಹ ಈ ಎಲ್ಲ ಪ್ರಾಣಿಗಳಿದೆಯಲ್ಲ, ಅದನ್ನೆಲ್ಲ ನೀನು ಸಾಯಿಸ್ಬಿಡು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಮಹರ್ಷಿಗಳು ಹೇಳ್ತಾರೆ, ಜೀವಾತ್ಮ ಪಾಪಕ್ಕೆ ಸಿಲುಕುವಂತೆ ಮಾಡುವ ಕರ್ಮಗಳೆಲ್ಲವೂ ಕುಸಂಗ ಅನಿಸ್ಕೊಂಡ್ಬಿಡತ್ತೆ ಅಂತ. ಅಂದರೆ ನೋಡಿ, ಮಹಾಭಾರತದಲ್ಲಿ ಒಂದು ಪ್ರಕರಣ ಬರತಕ್ಕಂಥದ್ದು. ಬಹಳ ಸಮಯದವರೆಗೆ ಅಜ್ಞಾತವಾಸದಲ್ಲಿರ್ತಕ್ಕಂತಹ ಪಾಂಡವರು ಕಾಣಿಸ್ಲಿಲ್ಲ. ಪ್ರಾಯಶಃ ವಿರಾಟರಾಯನ ಅರಮನೆಯಲ್ಲಿರಬಹುದು ಅಂತ ವಿಚಾರ ಮಾಡಿ ಕೌರವರು ದ್ರೋಣ ಮತ್ತು ಭೀಷ್ಮ ಮುಂತಾದವರ ಜೊತೆ ಅವರ ಸಹಾಯ ತೆಗೆದುಕೊಂಡು ಮಹಾರಾಜ ವಿರಾಟನ ಗೋವುಗಳನ್ನು ಅಪಹರಿಸ್ತಾರೆ. ಯಾಕೆಂದರೆ ಪಾಂಡವರು ಜೀವಿತರಾಗಿದ್ದರೆ, ವಿರಾಟರಾಜನ ಅರಮನೆಯಲ್ಲೇ ಇದ್ದರೆ ಹಸುಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಖಂಡಿತ ಬಂದೇ ಬರ್ತಾರೆ. ಫಲಸ್ವರೂಪವಾಗಿ ವಿರಾಟರಾಯನ ಹಸುಗಳನ್ನು ಅಪಹರಿಸುವಲ್ಲಿ ತಾತ ಭೀಷ್ಮ ಭಾಗವಹಿಸಲೇಬೇಕಾಯಿತು. ಅಸತಾಂ ಸಂಗದೋಷೇಣ ಸಾಧವೋ ಯಾಂತಿ ವಿಕ್ರಿಯಾಂ ದುರ್ಯೋಧನ ಪ್ರಸಂಗೇನ ಭೀಷ್ಮೋ ಗೋಹರಣೆ ಗತಃ. ಈ ಕೆಟ್ಟ ಜನರ ಸಹವಾಸದಿಂದ ಸಜ್ಜನರು ಕೆಟ್ಟೋಗ್ತಾರೆ ಅನ್ನೋದಕ್ಕೆ ಈಗಲೇ ಹೀಗಾಯಿತು. ದುರ್ಯೋಧನನ ಜೊತೆ ಸೇರಿ ಭೀಷ್ಮನ ಕತೆ. ಹೀನ ಸ್ವಭಾವವಾದ ದುರ್ಯೋಧನನ ಸಹವಾಸ ಮಾಡಿದ್ರಿಂದ ಪಾಪ ತಾತ ಭೀಷ್ಮ ಕೂಡ ಗೋಹರಣದಲ್ಲಿ ಭಾಗವಹಿಸಬೇಕಾಗಿ ಬಂತು. ಇದೆಲ್ಲ ಅತ್ಯಂತ ನೀಚನಾಗಿರ್ತಕ್ಕಂಥ ದುರ್ಯೋಧನ ಶಕುನಿಯ ಕುಸಂಗದ ಕೆಟ್ಟ ಸಹವಾಸದ ಪ್ರಭಾವ ನೋಡಿ. ಎಂಥ ಭೀಷ್ಮ ಪಿತಾಮಹರು, ಅವರು ಕೂಡ ಕೆಟ್ಟವರಾಗಿ ಬರಬೇಕಾಯಿತು ಇವ್ರುಗಳ ಸಂಘ ಮಾಡಿ. ಹಾಗಾಗಿ ನೀಚ ಜನರ ಸಹವಾಸದಿಂದ ಬುದ್ಧಿಯೂ ಹೀನವಾಗುತ್ತೆ. ಮಧ್ಯಮ ವರ್ಗದ ಜನರ ಸಹವಾಸದಿಂದ ಮಧ್ಯಮವಾಗ್ತಕ್ಕಂಥದ್ದು, ಉತ್ತಮ ಜನರ ಸಹವಾಸದಿಂದ ಉತ್ತಮವಾಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ನೀಚ ಜನರ ಸಹವಾಸ ಆಗಲಿ ಮಧ್ಯಮ ಜನರ ಸಹವಾಸ ಆಗಲಿ ಮಾಡಬಾರ್ದು. ಉತ್ತಮ ಜನರ ಸಹವಾಸವನ್ನು ಮಾಡಬೇಕು. ಅವ್ರು ಬೈದರೂ ಪರವಾಗಿಲ್ಲ ಅಂತ ಅವ್ರ ಜೊತೆ ಇದ್ದರೆ ನಿಮ್ಗೆ ಗ್ಯಾರಂಟಿ ಜ್ಞಾನ ವೃದ್ಧಿ. ಅಯ್ಯೋ ಅವರ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ನಾನು ಅವ್ರ ಜೊತೆ ಇರಲ್ಲಪ್ಪ, ಅವ್ರು ಬೈತಾರೆ ಹಾಗೆ ಹೀಗೆ ಅಂತ ನಾವೇನಾರ
ಸಜ್ಜನರಿಂದ ದೂರ ಆಗಿಬಿಟ್ರೆ ನಮಗೆ ಲಾಸ್. ಅದನ್ನೇ ಹೇಳಿದ್ದು ಏನಂದರೆ, ಸಜ್ಜನರ ಜೊತೆ ಗುದ್ದಾಡಿದ್ರೂ ಪರವಾಗಿಲ್ಲ, ದುರ್ಜನರ ಜೊತೆ ಮುದ್ದು ಮಾಡಲಿಕ್ಕೆ ಹೋಗಬೇಡಿ ಅಂತ. ಹಾಗೆ ನೀಚ ಜನರ ಸಹವಾಸದಿಂದ ಬುದ್ಧಿ ಕೂಡ ಹೀನಾಗತ್ತೆ. ಮನುಷ್ಯ ಯಾವಾಗಲೂ ನೀಚ ಜನರ ಸಹವಾಸದಿಂದ ತನ್ನ ರಕ್ಷಿಸಿಕೊಂಡು ಸತ್ಪುರುಷರ ಸಹವಾಸವನ್ನು ಮಾಡಬೇಕು. ಯಾಕೆಂದರೆ ಕೆಟ್ಟ ಸಹವಾಸದಿಂದ ಅವನು ಕೆಟ್ಟವನಾಗಿಬಿಡ್ತಾನೆ. ನೀತಿ ಶತಕದಲ್ಲಿ ಭರ್ತೃಹರಿ ಒಂದು ಮಾತು ಹೇಳ್ತಾನೆ, ಸ್ವಭಾವತಃ ನಿಷ್ಕೃಣಿಯಾಗಿರ್ತಕ್ಕಂಥದ್ದು, ಕಾರಣವಿಲ್ಲದೆ ಜಗಳವಾಡ್ತಕ್ಕಂಥದ್ದು, ಇತರರ ಹಣವನ್ನು, ಇತರರ ಸ್ತ್ರೀಯನ್ನು ಬಯಸ್ತಕ್ಕಂಥದ್ದು, ತನ್ನ ಕುಟುಂಬದವರೊಡನೆ ಅಸಹನೆಯಿಂದ ಇರ್ತಕ್ಕಂಥದ್ದು, ಇವೆಲ್ಲ ದುಷ್ಟರ ಸಹವಾಸದಲ್ಲೇ ಅದು ಆಗ್ತಕ್ಕಂಥದ್ದು. ಆದ್ದರಿಂದ ಇಂಥ ಜನರಿಂದ ಯಾವಾಗಲೂ ದೂರ ಇರಬೇಕು. ಸಾಧ್ಯವಾದರೆ ಕುಕರ್ಮಿಗಳನ್ನು, ಕುಸಂಗಿಗಳನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ದುರ್ಜನನಾದ್ರೇನು, ಅವನು ವಿದ್ವಾಂಸ, ಅದರಿಂದ ಏನಾದರೂ ಒಂದಿಷ್ಟು ಪ್ರಯೋಜನ ಇದ್ದೇ ಇರುತ್ತೆ ಅಂತ ಒಬ್ಬ ವಿದ್ವಾಂಸ ಇರ್ತಾನೆ, ಅವನು ದುರ್ಜನನಾಗಿರ್ತಾನೆ. ಇದಕ್ಕೊಂದು ಪ್ರಶ್ನೆ ಕೇಳ್ತಾರೆ. ಆಗ ಅವರು ಮಣಿ ಇರುವ ಸರ್ಪ ಭಯಂಕರವಾಗಿರುತ್ತೆ ಅನ್ನೋದನ್ನು ಮರ್ತು ಬಿಡ್ತಾರೆ. ಹೌದಲ್ವಾ, ಆ ಮಣಿ ಇದೆ ಅಂಥೇಳಿ ಸರ್ಪನ ಮುದ್ದು ಮಾಡಲಿಕ್ಕಾಗುತ್ತೆ, ಕಚ್ಚಿ ಬಿಡುತ್ತದೋ ಅಂದರೆ ಮಣಿ ಇರ್ತಕ್ಕಂಥ ಸರ್ಪ ವಿಷದಿಂದ ಕೂಡಿರುತ್ತೆ. ಇಂತಹ ವಿದ್ಯೆಯಿಂದ ವಿಭೂಷಿತ ಆದರೂ ಕುಸಂಗನೇ ಅದು. ಅಂಥವನ ಜೊತೆ ನಮಗೆ ಬೇಕಾಗಿಲ್ಲ, ನಮ್ಮ ಸಹವಾಸ ಬೇಕಾಗಿಲ್ಲ. ದುರ್ಜನರ ಸಹವಾಸ ಬಿಡಲೇಬೇಕು. ಕೆಟ್ಟವನನ್ನು ಒಳ್ಳೆಯ ಶಿಕ್ಷಣದಿಂದ ಯೋಗ್ಯ ಮಾರ್ಗದಲ್ಲಿ ತರಲಿಕ್ಕೆ ನೀವು ಪ್ರಯತ್ನಿಸಿದರೂ ಅವನು ನಿಮ್ಮ ಮಾತನ್ನು ಕೇಳೋದಿಲ್ಲ. ಅದನ್ನು ಚಾಣಕ್ಯ ಹೇಳ್ತಾರೆ, ತಕ್ಷಸ್ಯ ವಿಷಂ ದಂತೆ ಮಕ್ಷಿಕಾಯಾಶ್ಚ ಮಸ್ತಕೆ ವೃಶ್ಚಿಕಸ್ಯ ವಿಷಂ ಪುಚ್ಛೆ ಸರ್ವಾಂಗೇ ದುರ್ಜನಸ್ಯ ಚ. ಹಾವಿನ ಹಲ್ಲಿನಲ್ಲಿ ವಿಷವಿರಿದ್ರೆ ನೊಣದ ತಲೆಯಲ್ಲಿ ವಿಷವಿರುತ್ತಂತೆ, ಚೇಳಿನ ಕೊಂಡಿಯಲ್ಲಿ ವಿಷವಿರುತ್ತೆ. ಆದರೆ ದುರ್ಜನರ ಶರೀರ ಪೂರ್ತಿ ವಿಷದಿಂದ ತುಂಬಿರುತ್ತೆ. ಹಾಗಾಗಿ ದುಷ್ಟರ ಮನಸ್ಸಿನಲ್ಲಿ ಒಂದಿದ್ದರೆ ಮಾತಿನಲ್ಲಿ ಬೇರೇನೋ ಇರುತ್ತೆ. ನಾನು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದ ತಕ್ಷಣ ಆ ಕೆಟ್ಟವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಬಾರ್ದು. ಅವ್ರು ಮಾಡೋ ಕೆಲಸವೇ ಬೇರೆದು, ಬೇರೆಯವ್ರಿಗೆ ಅಪಕಾರ ಮಾಡೋದೇ ಅವ್ರ ಕೆಲಸ. ಹಾಗಾಗಿ ಅಂಥವರ ಸಹವಾಸ ಮಾಡಬಾರ್ದು. ಪರೋಪಕಾರಿ ಸಜ್ಜನರೊಡನೆ ಸೇರಿ ಅವರ ಸಹವಾಸವನ್ನೇ ಮಾಡಿ ಸಜ್ಜನರೊಡನೆ ಮದುವೆ ಮಾಡ್ಕೊಳ್ಬೇಕು, ಸಜ್ಜನರ ಜೊತೆ ಸ್ನೇಹ ಮಾಡಿಕೊಳ್ಬೇಕು. ಯಾವತ್ತೂ ಕೂಡ ದುಷ್ಟರ ಜೊತೆ ನಾವು ವ್ಯವಹಾರವನ್ನೇ ಮಾಡಬಾರ್ದು. ಇದನ್ನು ನೆನ್ಪಿಟ್ಕೊಳ್ಬೇಕು. ಇನ್ನು ದೋಷ ಗುಣಗಳು ಸಹವಾಸದಿಂದಲೇ ನಮಗೆ ಬರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಕೆಟ್ಟ ಜನರ ಜೊತೆ ಸೇರಿಕೊಂಡು ಅವನಿಗೆ ಗೊತ್ತಿಲ್ಲದೇ ಕೆಟ್ಟ ಗುಣಗಳು ಆವರಿಸಿಬಿಡುತ್ತೆ. ಮನುಷ್ಯ ಪ್ರಪಂಚದಲ್ಲಿ ದೋಷವನ್ನು, ಕೆಟ್ಟದನ್ನು ಬೇಗ ಗ್ರಹಿಸ್ಬಿಡ್ತಾನೆ. ಅದಕ್ಕೋಸ್ಕರನೇ ಆ ಟಿ ವಿಯಲ್ಲಿ ಬರ್ತಕ್ಕಂತಹ ಸೀರಿಯಲ್ಗಳನ್ನು ಯಾತಕ್ಕೆ ನೋಡಬೇಡಿ ಅಂತಂದರೆ, ಅಯ್ಯೋ ಅದನ್ನು ನೋಡ್ರೆ ಏನಾಗುತ್ತೆ, ನಾವೇನು ಆ ಥರ ಇರ್ತೀವ? ಇಲ್ಲ. ಆದರೆ ಅದನ್ನು ನೋಡ್ತಾ 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 ಅದರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ತಾನಾಗೆ ನಮ್ಮಲ್ಲಿ ಆವರಿಸ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಕೆಟ್ಟ ಒಂದು ಕಾರ್ಯಕ್ರಮಗಳನ್ನಾಗಲಿ ಇಡೋದು ಮಾಡಲೇ ಕೂಡದು. ಇದರಿಂದ ಕೂಡ ಮನುಷ್ಯ ಕೆಟ್ಟವನಾಗಿಬಿಡ್ತಾನೆ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಏಕೆಂದರೆ ಒಳ್ಳೆಯದನ್ನು ಅಲ್ಲಿ ಶಂಕರಾಚಾರ್ಯ ಫಿಲಮ್ ಬರ್ತಾ ಇರುತ್ತೆ, ನೋಡಿ ಅಂದರೆ ಬರೋದು ಇಲ್ಲ, ನೋಡೋದು ಇಲ್ಲ. ಅದನ್ನು ಯಾರು ನೋಡ್ತಾರೆ ಅಂತ. ಅದೇ ಒಂದಿಷ್ಟು ರೌದ್ರ, ರೋಷ, ವೇಷ, ಪ್ರೇಮ, ಮಾತ್ರದ್ದೆಲ್ಲ ಇದ್ರೆ ಮೊದಲು ಹೋಗ್ತಾರೆ. ಮನೆ ಹಾಳಾಗಿರ್ತಕ್ಕಂಥದ್ದು ಮೊದಲು ನೋಡ್ತಾರೆ. ಯಾಕೆ? TRP ಎಲ್ಲ ಜಾಸ್ತಿ ಇರ್ತದೆ, ಅದು ನೋಡ್ತಾರೆ. ಯಾಕೆ ಅಂದರೆ ಅದು ನಮ್ಗೆ ಖುಷಿ ಕೊಡುತ್ತೆ. ಆ ಶಂಕರಾಚಾರ್ಯದಲ್ಲಿ ಖುಷಿ ಕೊಡುತ್ತೆ. ಯಾತಕ್ಕೆ ಕೊಡಲ್ಲ? ಕೊಡುತ್ತೆ. ನಮಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಆ ಸಹವಾಸ ನಮಗೆ ಬೇಡ. ಅದಕ್ಕೆ ನಾವು ಅದನ್ನು ಬಿಟ್ಟು ಕೆಟ್ಟದ್ರ ಕಡೆ ತಿರುಗಿಬಿಡ್ತೇವೆ. ದುಷ್ಟರ ಸಹವಾಸ ಸಜ್ಜನರಿಗೆ ಅನರ್ಥಕಾರಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚು ಹೇಳ್ತಕ್ಕಂಥದ್ದು ಏನಿಲ್ಲ. ರಾವಣ ಸೀತೆಯನ್ನು ಅಪಹರಿಸ್ತಾನೆ, ಸಮುದ್ರ ರಾಜನನ್ನು ಬಂಧಿಸ್ದ ಅಂತಕ್ಕಂಥದ್ದು ನಮಗೆ ಗೊತ್ತು. ಆದರೆ ರಾವಣನ ಸಹವಾಸದಿಂದ ಸಮುದ್ರದಂಥ ಸೀಮಾಬದ್ಧ ವಿಶಾಲ ಜಲಸಮೂಹಕ್ಕೆ ಅಸಂಭವವಾದ ಕೆಲಸ, ಸೇತುವೆ ಹಾಕಬೇಕಾಗಿ ಬಂತು. ಹೌದಾ? ಸಮುದ್ರವನ್ನು ಹೇಗೆ ಬಿಟ್ಟೋ ಹಾಗೆ ಬಿಡಬೇಕಿತ್ತು. ಅದಕ್ಕೆ ಕಟ್ಟ ಹಾಕಬೇಕಾಗಿ ಬಂತು ರಾವಣನಿಂದ, ಆ ಕೆಟ್ಟ ಸಹವಾಸದಿಂದ. ಪ್ರಪಂಚದಲ್ಲಿ ಸುಖ ಯಾವುದು? ಸಜ್ಜನರ ಸಹವಾಸ. ದುಃಖ ಯಾವುದು? ದುರ್ಜನರ ಸಹವಾಸ. ನಾಸ್ತಿಕರು, ವಿಷಯಾಸಕ್ತರು, ನಂಬಿಕೆ ದ್ರೋಹಿಗಳು, ಮಿಥ್ಯಾವಾದಿಗಳು, ಸ್ವಾರ್ಥಿಗಳು, ಕಪಟಿಗಳು, ಮೋಸಗಾರರು ಮುಂತಾದ ದುಷ್ಟ ಮನುಷ್ಯರ ಸಹವಾಸ ಮಾಡಬಾರ್ದು. ಇವರ ಸಹವಾಸದಲ್ಲಿರ್ತಕ್ಕಂಥವರು ದುಷ್ಟರಾಗ್ಬಿಡ್ತಾರೆ,
ಪಾಪಿಗಳಾಗ್ಬಿಡ್ತಾರೆ, ಮಹಾ ಮೂರ್ಖರಾಗ್ಬಿಡ್ತಾರೆ, ಬಹಳ ದುಃಖವನ್ನು ಅನುಭವಿಸ್ತಾರೆ. ಋಗ್ವೇದದ 6:29-8 ಭಾಷೆಯಲ್ಲಿ ಮಹರ್ಷಿಗಳು ಬರೀತಾರೆ, ಪರಮಾತ್ಮನನ್ನು ಆಪ್ತ ಜನರನ್ನು ಬಿಟ್ಟು ದುಷ್ಟ ಮನುಷ್ಯರ ಸಹವಾಸ ಮಾಡೋರು ಯಾವಾಗಲೂ ದುಃಖಿಗಳಾಗೇ ಇರ್ತಾರೆ. ಅಷ್ಟೇ ತಿಳ್ಕೊಂಬಿಡಿ, ಇನ್ನೇನಿಲ್ಲ. ನಂಬಿದ್ರೆ ಭಗವಂತನನ್ನೇ ನಂಬಿಕೊಂಡು ಹೋಗಿ. ಇಲ್ಲ ನಿಮಗೆ ತುಂಬ ಆಪ್ತರಾಗಿರ್ತಕ್ಕಂಥವ್ರು, ನಿಮಗೆ ತುಂಬ ಬೇಕಾಗಿರ್ತಕ್ಕಂಥವ್ರು, ನಿಮ್ಮ ಒಳಿತನ್ನೇ ಬಯಸ್ತಕ್ಕಂಥವ್ರು ನಂಬಿ ಅಷ್ಟೇ ಸಾಕು. ಅವಾಗ ನೀವು ಚೆನ್ನಾಗಿರ್ತೀರ. ಇನ್ನು ಯಾರನ್ನು ನಂಬಿದ್ರೂ ನಿಮಗೆ ದುಃಖ ತಪ್ಪಿದ್ದಲ್ಲ ಅಂತಕ್ಕಂಥದ್ದನ್ನು ವೇದಗಳಲ್ಲಿ ಸಜ್ಜನರ ಸಹವಾಸ, ಸತ್ಸಂಗ ಹಾಗೂ ಕುಸಂಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು.